ಫೋಕ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುರೇಶ್. ನೋಡ್ತಾ ಇದ್ದೀರಾ ವಸತಿ ನಿಧಿ ಬಯಸಿದೆ. ಈ ವಿಡಿಯೋದಲ್ಲಿ ಪಾವಗಡ ಸೋಲಾರ್ ಪಾರ್ಕ್ ನ ಫಸ್ಟ್ ಪಾರ್ಟ್ ಹೇಳಿದೆ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಇಲ್ಲಿ ಚೆಕ್ ಔಟ್ ಮಾಡಿ. ನಮಸ್ಕಾರ ಹೇಳ ಇಲ್ಲ ಥ್ಯಾಂಕ್ಸ್ ಹೇಳ ಧನ್ಯವಾದ ಹೇಳಿದ್ರು ಏನೇ ನನ್ನ ಪದ ಯೂಸ್ ಮಾಡಿದ್ರು ಕೂಡ ತುಂಬಾ ಕಮ್ಮಿ. ಯಾಕಂದ್ರೆ ನೀವು ತೋರಿಸಿರೋಷ್ಟು ಪ್ರೀತಿ ಅಭಿಮಾನ ಇನ್ಯಾವತ್ತೂ ಅದನ್ನ ಅದು ಯಾವ ಥರ ರಿಟರ್ನ್ ಮಾಡೋದು ನನಗೂ ಗೊತ್ತಾಗಲ್ಲ. ಈಗ ಪಾವಗಡ ಸೋಲಾರ್ ಪಾರ್ಕ್ ನ ಸೆಕೆಂಡ್ ಪಾರ್ಟ್ ಆಗಿದೆ. 3 days later 2015 KSPTCL ಅವರು ಈ ಲ್ಯಾಂಡ್ ಅನ್ನು ಸೋಲಾರ್ ಗಾಗಿ ಅಪ್ರೂವ್ ಮಾಡ್ತಾರೆ. ಯಾಕಂದ್ರೆ ಈ ನೋಡ್ತಿದ್ದೀರಲ್ಲ, ಈ ಮಣ್ಣಲ್ಲಿ ಫಲವತ್ತತೆ ಇಲ್ಲ, ಏನೂ ಬೆಳೆಯೋಕ್ಕಾಗಲ್ಲ. ಹಾಗೂ ಇಲ್ಲಿನ ಟೆಂಪರೇಚರ್ ತುಂಬಾ ಇದೆ. ಬೇಸಿಗೆ ಕಾಲದಲ್ಲಿ ಆಲ್ಮೋಸ್ಟ್ 43 ಡಿಗ್ರಿ ಸೆಲ್ಸಿಯಸ್ ವರೆಗೂ ಕೂಡ ರೀಚ್ ಆಗಿದೆ. ಹಾಗೆ ಇಲ್ಲಿ ನೀರಿನ ಅವಲಭ್ಯತೆ ಇಲ್ಲ. ಪಾವಗಡದಲ್ಲಿ ನೀರಿನ ಕೊರತೆ ತುಂಬಾ ಇದೆ. ಎಲ್ರಿಗೂ ಗೊತ್ತಿರೋ ಹಾಗೆ ಪಾವಗಡ ಕ್ಲೋರೈಡ್ಗೂ ಫೇಮಸ್ ಆಗಿದೆ. ಸೊ ಈಗ ನೀವು ನೋಡ್ತಾ ಇದ್ದೀರಾ, ಈ ಮಣ್ಣಲ್ಲಿ 800ರಿಂದ 1000 ಅಡಿವರೆಗೂ ಕೊರ್ಸಿದ್ರೆ ನೀರು ಸಿಗುತ್ತೆ. ಅದು ಸಿಗುತ್ತೋ ಇಲ್ವೋ ಅಂತಾನೂ ಹೇಳಕ್ಕಾಗಲ್ಲ. ತುಂಬಾ ಬೋರ್ವೆಲ್ಗಳು ಫೇಲ್ ಆಗಿದೆ. ಸೊ ಅದಕ್ಕಾಗಿ ರೈತರು ತಮ್ಮ ಜಮೀನನ್ನು ಸೋಲಾರ್ ಪಾರ್ಕ್ಗೆ ನೀಡಿದ್ದಾರೆ. ಸೊ ಸೋಲಾರ್ಗೆ ನೀರು ಬೇಕಿಲ್ಲ, ಮಣ್ಣಿನ ಫಲವತ್ತತೆ ಬೇಕಿಲ್ಲ. ಸೋಲಾರ್ಗೆ ಬೇಕಿರೋದೇನಿದ್ರು ಸೂರ್ಯ ಮಾತ್ರ. ಸೊ ಅದಕ್ಕೋಸ್ಕರ ಪಾವಗಡ ಒಂದು ಪರ್ಫೆಕ್ಟ್ ಪ್ಲೇಸ್ ಅಂತ ಚೂಸ್ ಮಾಡ್ತು. ಪ್ಲಸ್ ಪಾಯಿಂಟ್ ಏನಂದರೆ, ಪಾವಗಡದಲ್ಲಿ ಮಳೆ ಬರೋದು ತುಂಬ ಕಡಿಮೆ. ನಾರ್ಮಲ್ ಆಗಿ ಹೇಳಬೇಕಂದ್ರೆ 45 ದಿನ ಮಳೆ ಬಂದರೆ ಆನ್ ಆ್ಯನ್ ಆ್ಯಾವ್ರೇಜ್ 45 ದಿನ ಬರ್ಬೋದು. ಅದು ತುಂಬ ಕಡಿಮೆ ಮಳೆ. ಸೊ ಅದಕ್ಕಾಗಿ ಸೋಲಾರ್ ಪಾರ್ಕ್ಗೆ ತುಂಬ ಸೂಟೇಬಲ್ ಆಯಿತು. ಯಾಕಂದರೆ ಫ್ಲಡ್ ಆಗೋ ಚಾನ್ಸಸ್ ತುಂಬ ಕಡಿಮೆ. ಅದಕ್ಕಾಗಿ ಗೌರ್ಮೆಂಟ್ ಈ ಲ್ಯಾಂಡ್ನ ಪರ್ಫೆಕ್ಟಾಗಿ ಚೂಸ್ ಮಾಡಿತು. ಸೊ ಇದರಿಂದ ತುಂಬ ಡೆವಲಪ್ಮೆಂಟ್ಗಳಾದವು. ಅದಕ್ಕೂ ಮುಂಚೆ ಪಾವಗಡ ಹಿಂದುಳಿದ ನಾಡಾಗಿತ್ತು. ತದನಂತರ ಈಗ ಸ್ವಲ್ಪ ಡೆವಲಪ್ಡ್ ಲ್ಯಾಂಡ್ ಆಗಿದೆ.